ಇಲ್ಲ ಅಂತಂದರೆ ನಾ ಆವಾಗಲೇ ಹೇಳ್ದಂಗೆ ಬಾಯಲ್ಲಿ ಮಾತ್ರ ಮಂತ್ರ ಬರ್ತಾ ಇರುತ್ತೆ, ಶರೀರ ಹೇಗಿರಬೇಕೋ ಹಾಗೆಯೇ ಇರುತ್ತೆ. ಪ್ರತಿಯೊಂದು ಖಡ್ಗಮಾಲ ದೇವತೆಯ ವರ್ಣನೆ, ಎಲ್ಲಿ ಯಾವ ದೇವತೆಯ ಒಂದು ಸ್ಥಾಪನೆ ಆಗಿರುತ್ತೆ, ನಾವು ಇದನ್ನು ಆರಾಧನೆ ಮಾಡೋದ್ರಿಂದ ನಮಗೆ ಏನು ಫಲ ಅನ್ನೋದನ್ನು ಹೇಳ್ಕೊಡ್ತೀವಿ. ದೀಕ್ಷೆ ಅಂತಂದರೆ ಇಟ್ ಈಸ್ ಅ ಡೆಡಿಕೇಟೆಡ್ ಎಫರ್ಟ್ ಅಂತ ಹೇಳ್ತೀವಿ. ಅಶೈವ ಅಂದರೆ ತರಕಾರಿಗಳು ಇಲ್ಲದೇ ಇರುವಂಥದ್ದು ಅಂತ. ನಮಸ್ತೆ ಗುರುಗಳೇ, ಸಾಕಷ್ಟು ಜನ ಹಲವಾರು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೊ ಅದ್ರ ಬಗ್ಗೆ ಇವತ್ತು ಮಾತಾಡ್ಬೋದಾ ಅಂತ. ಆಯ್ತು ಹೇಳಿ. ಸೊ ಒಂದೊಂದೇ ಪ್ರಶ್ನೆ ಕೇಳ್ತಾ ಹೋಗ್ತೀನಿ. ಮೊದಲನೇ ಅವರು ರಾಮು ಅಂತ ಅವ್ರು ಕೇಳ್ತಾ ಇದ್ದಾರೆ, ಈ ಶ್ರೀವಿದ್ಯೆ ದೀಕ್ಷೆ ತಗೊಂಡ್ರೆ ಬ್ರಹ್ಮಚಾರ್ಯವನ್ನು ಪಾಲಿಸಲೇಬೇಕಾ? ಶ್ರೀವಿದ್ಯೆ ದೀಕ್ಷೆ ತಗೋಬೇಕಾದ್ರೆ ಬ್ರಹ್ಮಚಾರ್ಯ ಪಾಲಿಸ್ಬೇಕಾ ಅಂತಂದರೆ, ಅನುಷ್ಠಾನ ಮಾಡುವಂತಹ ದಿನಗಳು ಅಂದರೆ ಈಗ ಒಂದು ಮಂತ್ರ ತಗೊಂಡ್ರೆ ಇಂತಿಷ್ಟು ಸಂಖ್ಯೆ ಅಂತ ಹೇಳ್ತೀವಿ, 1.5 ಲಕ್ಷ, 2 ಲಕ್ಷ, 3 ಲಕ್ಷ, 5 ಲಕ್ಷ ಜಪ ಮಾಡಬೇಕು ಅಂತ ಹೇಳಿ. ಆ ಜಪ ಮಾಡಬೇಕಾದ್ರೆ ಮಾತ್ರ ಯಾವುದೇ ಕಾರಣಕ್ಕೂ ಅವರು ಈ ನಿಯಾಮಕಗಳನ್ನು ಪಾಲಿಸಲೇಬೇಕಾಗತ್ತೆ. ಬ್ರಹ್ಮಚರ್ಯ ಆವಾಗ ಪಾಲಿಸುವಂಥದ್ದು ಬಹುಮುಖ್ಯ. ಬ್ರಹ್ಮಚರ್ಯ ಪಾಲನೆ ಮಾಡೋದು ಬಹುಮುಖ್ಯ ಆಗುತ್ತೆ. ಬ್ರಹ್ಮಚರ್ಯದ ಜೊತೆ ಯಾರಾದರೂ ಅಶೈವವನ್ನು ಊಟ ಮಾಡ್ತಾ ಇದ್ದರೆ ಆ ಅಶೈವವನ್ನು ನಿಲ್ಲಿಸ್ಬೇಕಾಗುತ್ತೆ. ಹಾಗೂ ಮದ್ಯಪಾನ, ಅಶೈವ ಅಂತಂದರೆ ನಾನ್ ವೆಜ್ ಏನು ತಿಂತಾರೆ ಅದನ್ನು, ಶೈವ ಆಹಾರ ಅಂತಂದರೆ ತರಕಾರಿಗಳು ಆದಂತಹದ್ದು, ಅಶೈವ ಅಂದರೆ ತರಕಾರಿಗಳು ಇಲ್ಲದೇ ಇರುವಂಥದ್ದು ಅಂತ. ಅದನ್ನು ಯಾರು ಸೇವನೆ ಮಾಡ್ತಾ ಇರ್ತಾರೋ ಅದನ್ನೆಲ್ಲ ನಿಲ್ಲಿಸ್ಬೇಕಾಗುತ್ತೆ. ನಾ ಅವತ್ತು 1-2 ಎಪಿಸೋಡಿಂದ ಮುಂಚೆ ಬಂದಿರೋ ರೀತಿಯಲ್ಲಿ ಹೇಳಿದಾಗೆ ಶಾರೀರಿಕ ಶುದ್ಧಿ ಬಹಳ ಮುಖ್ಯ ಆಗುತ್ತೆ. ನಾವು ಶಾರೀರಿಕ ಶುದ್ಧಿಯನ್ನು ಅರ್ಥ ಮಾಡಿಕೊಳ್ಳದೆ ನಮಗೆ ಏನು ಇಚ್ಛೆ ಆಗುತ್ತೋ ಅದನ್ನು ನಾವು ಆಹಾರ ತಗೊಳ್ತಾ ಹೋದರೆ ನಮ್ಮ ಮನಸ್ಸು ನಮ್ಮ ಹತೋಟಿಗೆ ಬರೋದಿಲ್ಲ. ಮನಸ್ಸು ಹತೋಟಿಗೆ ಬರಲಿಲ್ಲ ಅಂತಂದರೆ ನಾವು ಮಾಡುವಂತಹ ಆರಾಧನೆ, ಜಪ, ತಪ ಮೆಷಿನ್ ಥರ ಮಂತ್ರ ಮಾತ್ರ ಬಾಯಲ್ಲಿ ಓಡ್ತಾ ಇರುತ್ತೆ. ಮಾನಸಿಕವಾಗಿ ನಾವು ಕೆಳಗೆ ಹೋಗ್ತಾ ಇರ್ತೀವಿ. ಜಪ ಮಾಡೋಕ್ಕೆ ಕಣ್ಮುಚ್ಕೊಂಡು ಕೂತ್ಕೊಂಡಾಗ ಧ್ಯಾನ ಮಾತ್ರ ಬೇರೆ ಎಲ್ಲೋ ಇರುತ್ತೆ, ಮಂತ್ರ ಮಾತ್ರ ಬಾಯಲ್ಲಿ ಹೋಗ್ತಾ ಇರುತ್ತೆ. ಅದು ಮಾಡೋದು ಒಂದೇ, ಮಾಡದೇ ಇರೋವಂಥದ್ದು ಒಂದೇ. ಆದ್ದರಿಂದ ಜಪ ಅನುಷ್ಠಾನ ಮಾಡಬೇಕಾದ್ರೆ ಆದಷ್ಟು ನಾವು ಈ ಪದ್ಧತಿಗಳನ್ನು, ನಿಯಾಮಕಗಳನ್ನು ಪಾಲಿಸಲೇಬೇಕಾಗುತ್ತೆ. ಈಗ ಇನ್ನೊಂದು ಪ್ರಶ್ನೆ ಗುರುಗಳೇ, ಹೇಳಿ. ಸುಮಿತ್ರಾ ಅಂತ ಅವ್ರು ಕೇಳ್ತಾ ಇದ್ದಾರೆ, ದಿನ ಅವರು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ತಾರಂತೆ, ಖಡ್ಗಮಾಲ ಕೂಡ, ತ್ರಿಶತಿ ಇವೆಲ್ಲ ಅವರು ಇವಾಗ ನಿಮ್ಮ ಹತ್ರ ಉಪದೇಶ ತಗೋಬೇಕು ಅಂದರೆ ಅವ್ರು ಬೇರೆ ಊರಲ್ಲಿದ್ದಾರೆ. ಸೊ ಅವರು ಹೇಗೆ ದೀಕ್ಷೆ ತಗೋಬಹುದು ನಿಮ್ಮ ಹತ್ರ ಅಂತ ಕೇಳ್ತಾ ಇದ್ದಾರೆ. ನಾವು ಸಾಕಷ್ಟು ಜನ ಈ ವಿಡಿಯೋನ ನೋಡಿದ್ದಾದ್ಮೇಲೆ ಇಲ್ಲಿ ಅಮ್ಮನವರ ಸನ್ನಿಧಿಗೆ ಬಂದು ನಾವು ಮಂತ್ರದೀಕ್ಷೆ ತಗೋಬೇಕು ಅಂತ ಹೇಳಿ ಕೇಳಿದ್ದಾರೆ. ಲಲಿತಾ ಅನುಷ್ಠಾನ ಅಥವಾ ಶ್ರೀವಿದ್ಯಾ ಅನುಷ್ಠಾನ ಅನ್ನೋದು ಬಹಳ ಮುಖ್ಯವಾದಂತಹ ಒಂದು ಘಟ್ಟ ಜೀವನದಲ್ಲಿ. 2 ವಿಧವಾದಂಥದ್ದು ನಾವಿಲ್ಲಿ ನೋಡಬೇಕಾಗುತ್ತೆ. ಒಂದು ಅನುಷ್ಠಾನ, ಪ್ರತಿನಿತ್ಯ ಷೋಡಶೋಪಚಾರ ಪೂಜೆ ಮಾಡಿ ಆ ಮಂತ್ರಗಳನ್ನೆಲ್ಲ ಪ್ರತಿನಿತ್ಯ ನಾವು ಪಠಿಸಬೇಕಾಗಿರುವಂಥದ್ದು ಅನುಷ್ಠಾನ ಅಂತ ಹೇಳ್ತೀವಿ. ಎರಡನೆಯದ್ದು ದೀಕ್ಷೆ ಅಂತ ಹೇಳ್ತೀವಿ. ದೀಕ್ಷೆ ಅಂತಂದರೆ ಇಟ್ ಈಸ್ ಅ ಡೆಡಿಕೇಟೆಡ್ ಎಫರ್ಟ್ ಅಂತ ಹೇಳ್ತೀವಿ. ಆ ಡೆಡಿಕೇಟೆಡ್ ಎಫರ್ಟ್ ಅನ್ನುವಂಥದ್ದು ಬರೀ ನಾನು ಮಾತ್ರ ಹಾಕಬೇಕಾಗಿರುವಂಥದ್ದಲ್ಲ. ನಮ್ಮ ಗುರು ಪರಂಪರೆಯಿಂದ ಆ ಒಂದು ಶಕ್ತಿ ಬರಬೇಕಾಗುತ್ತೆ ನಮಗೆ. ಆ ಗುರು ಪರಂಪರೆಯಿಂದ ಶಕ್ತಿ ಬರುವಂತಹ ಶಕ್ತಿ ನಾವು ಹಾಕುವಂತಹ ಎಫರ್ಟ್ ಏನಿದೆ ಅದರಲ್ಲಿ ಬಂದು ಸೇರಿಕೊಳ್ಳುತ್ತೆ. ಆವಾಗ ಈ ದೀಕ್ಷೆಗೆ ಒಂದು ಅರ್ಥ ಅನ್ನೋದಿರುತ್ತೆ. ಆದಷ್ಟು ನಾವು ದೀಕ್ಷೆ ಮಾಡಬೇಕಾದ್ರೆ, ಅಂದರೆ ದೀಕ್ಷೆ ತಗೊಂಡಿದ್ದಾದ ಮೇಲೆ ಆಹಾರ ನಿಯಾಮಕಗಳು ಬಹಳ ಶುದ್ಧವಾಗಿರಬೇಕು. ಮತ್ತು ಎಲ್ಲೂ ಹೊರಗಡೆ ಹೋಗಿ ಮಾಡಿ ನಾವು ನಮ್ಮ ಶಾರೀರಿಕ ಶುಚಿಯನ್ನು ಕಾಪಾಡ್ಕೋಬೇಕಾಗತ್ತೆ. ಶಾರೀರಿಕ ಶುಚಿಯನ್ನು ಕಾಪಾಡಿಕೊಳ್ಳದೆ ಈ ಒಂದು ಮಂತ್ರಾನುಷ್ಠಾನಗಳನ್ನು ಮಾಡಿದ್ರೆ ಅದರ ಫಲ ಕಮ್ಮಿ ಆಗ್ತಾ ಹೋಗುತ್ತೆ. ಅದು ಫಲ ಕಮ್ಮಿ ಆದಾಗ ನಮಗೆ ಬೇಕಾಗಿರುವಂತಹ ವ್ಯವಸ್ಥೆ ಸಿಗೋದಿಲ್ಲ. ಆದ್ದರಿಂದ ನಾವು ಈ ಪ್ರಶ್ನೆಯಲ್ಲಿ ಕೇಳಿರೋ ಹಾಗೆ ಲಲಿತಾ, ತ್ರಿಶತಿ ಅಥವಾ ಖಡ್ಗಮಾಲ ಅಥವಾ ಯಾವುದೇ ಮಂತ್ರಾನುಷ್ಠಾನ ಮಾಡಬೇಕು ಅಂತಂದರೆ ನಮಗೆ ಬೆಂಗಳೂರಿಗೆ ನೀವು ಒಂದು ಬಾರಿನಾದರೂ ಬಂದು ಇಲ್ಲಿ ಗುರು ಪರಂಪರಾ ಮುಖಾಂತರವಾಗಿ ನೀವು ಆ ಗುರು ಮಂತ್ರವನ್ನು ತಗೊಂಡು ಆ ಗುರು ಮಂತ್ರವನ್ನು ತಗೊಂಡಿದ್ದಾದ ಮೇಲೆ ಈ ಒಂದು ರೀತಿಯಾದಂತಹ ಎಲ್ಲ ಮಂತ್ರಗಳನ್ನು ಆರಂಭ ಮಾಡ್ಬೋದು. ಈ ಮಂತ್ರಗಳನ್ನೆಲ್ಲ ಆರಂಭ ಮಾಡಿದ್ದಾದ್ಮೇಲೂ ಸಹ ಲಲಿತಾ, ತ್ರಿಶತಿ ಆಗಲಿ ಅಥವಾ ಖಡ್ಗಮಾಲ ಆಗಲಿ ಮಾಡಬೇಕು ಅಂತಂದರೆ ಇದಕ್ಕೆ ನಾವು ಸಾಕಷ್ಟು ತುಂಬ ದೂರದಿಂದ ಎಲ್ಲ ಬರುವಂಥವ್ರು, ಹೋಗೋವರೆಲ್ಲ ನಮ್ಮನ್ನು ಭೇಟಿ ಮಾಡಿರೋದ್ರಿಂದ ಹೇಳಿದ್ದೀವಿ. ಆದರ್ಶನವ್ರು ಮಾತಾಡ್ತಾ ಇದ್ದಾರೆ ಎಲ್ಲರ ಹತ್ರನೂ.
ಅವರು ಹೇಳಿರೋ ರೀತಿಯಾಗೆ ನಾವು ಆನ್ಲೈನಲ್ಲಿ ಮೊದಲನೇ ಬಾರಿಗೆ ಖಡ್ಗಮಾಲ ಮತ್ತು ತ್ರಿಶತಿನ ಹೇಳ್ಕೊಡ್ತೀವಿ. ಖಡ್ಗಮಾಲ ತ್ರಿಶತಿ ಕಲ್ತಿದ್ದಾದ ಮೇಲೆ ಇದು ಪಾಠ ರೂಪದಲ್ಲಿರುತ್ತೆ. ಪ್ರತಿಯೊಂದು ಖಡ್ಗಮಾಲ ದೇವತೆಯ ವರ್ಣನೆ, ಎಲ್ಲಿ ಯಾವ ದೇವತೆಯ ಒಂದು ಸ್ಥಾಪನೆ ಆಗಿರುತ್ತೆ, ನಾವಿದನ್ನು ಆರಾಧನೆ ಮಾಡೋದ್ರಿಂದ ನಮಗೆ ಏನು ಫಲ ಅನ್ನೋದನ್ನು ಹೇಳ್ಕೊಡ್ತೀವಿ. ಆ ಒಂದು ಪಾಠ ಆದ ನಂತರ ಎಲ್ಲರೂ ಒಂದು 48 ದಿನಗಳ ಕಾಲ ನಾವೊಂದು ಸಮಯವನ್ನು ಸೂಚಿಸ್ತೀವಿ. ಅವತ್ತಿಂದ 48 ದಿನಗಳ ಕಾಲ ಅಂದರೆ ಒಂದು ಮಂಡಲ ಕಾಲ ಈ ಒಂದು ತ್ರಿಶತಿ ಮತ್ತು ಖಡ್ಗಮಾಲ ಅನುಷ್ಠಾನವನ್ನು ಮಾಡಬೇಕಾಗುತ್ತೆ. ಈ ಅನುಷ್ಠಾನ ಕಠಿಣವಾಗಿರುತ್ತೆ. ಆಹಾರ ನಿಯಾಮಕಗಳಿರುತ್ತೆ, ಹೊರಗಡೆ ಹೋಗೋದು ಬರೋದು ಇರುತ್ತೆ. ಶ್ರೀವಿದ್ಯೆಯಲ್ಲಿ ಪುರಶ್ಚರಣ ದೀಪಿಕಾ ಅಂತ ಹೇಳಿ ಒಂದು ಪುಸ್ತಕ ಇದೆ. ಆ ಪುರಶ್ಚರಣ ದೀಪಿಕಾ ಅಲ್ಲಿ ಪ್ರತ್ಯೇಕವಾಗಿ ಬರೀತಾರೆ ಹೇಗೆ ಪುರಶ್ಚರಣವನ್ನು ಮಾಡಬೇಕು ಅಂತ. ಆ ಪುರಶ್ಚರಣೆ ಮಾಡಬೇಕಾದ್ರೆ ಊರಿನ ಕೇರಿ ಸಹ ದಾಟಬಾರ್ದು ಅಂತ ಹೇಳ್ತಾರೆ. ನಾವಿರುವಂತಹ ಊರು ಮುಂಚೆ ಎಲ್ಲ ಪ್ರತಿಯೊಂದು ಊರಲ್ಲೂ ಒಂದು ಕೆರೆ ಇತ್ತು. ಆ ಊರಿನ ಕೆರೆ ದಾಟಿದ್ರೆ ನಾವು ಬೇರೆ ದೇಶಕ್ಕೆ ಹೋಗಿದ್ದೀವಿ ಅಥವಾ ಬೇರೆ ಕಡೆ ಹೋಗಿದ್ದೀವಿ ಅಂತೇಳಿ ಅರ್ಥ ಆಗುತ್ತೆ. ಆ ರೀತಿ ಊರಿನ ಕೇರಿ ಸಹ ದಾಟಬಾರ್ದು. ಹಾಸಿಗೆ ಮೇಲೆ ಮಲ್ಕೊಳ್ಳೋ ಹಾಗಿಲ್ಲ, ನೆಲದ ಮೇಲೆ ಅಥವಾ ಚಾಪೆ ಮೇಲೆ ಮಲ್ಕೋಬೇಕಾಗುತ್ತೆ, ಬ್ರಹ್ಮಚರ್ಯವನ್ನು ಪಾಲಿಸಬೇಕಾಗುತ್ತೆ. ಇಂಥ ನಿರ್ದಿಷ್ಟವಾದಂತಹ ಅನುಕೂಲಗಳನ್ನು ನೋಡಿಕೊಂಡು ನಾವು ನಿರ್ದಿಷ್ಟವಾದಂತಹ ಕ್ರಮವನ್ನು ಪಾಲಿಸಿದರೆ ಮಾತ್ರ ಆ ಮಂತ್ರ ಈ ಶರೀರದಲ್ಲಿ ಸಿದ್ಧಿಸುತ್ತೆ. ಇಲ್ಲ ಅಂತಂದರೆ ನಾ ಆವಾಗಲೇ ಹೇಳ್ದಂಗೆ ಬಾಯಲ್ಲಿ ಮಾತ್ರ ಮಂತ್ರ ಬರ್ತಾ ಇರುತ್ತೆ, ಶರೀರ ಹೇಗಿರಬೇಕೋ ಹಾಗೇ ಇರುತ್ತೆ. ಈ ಮಂತ್ರಾನುಷ್ಠಾನ ಮಾಡಬೇಕಾದ್ರೆ ನಮ್ಮ ಶರೀರವನ್ನು ದಂಡಿಸಿ ನಮ್ಮ ಶರೀರಕ್ಕೆ ಬೇಕಾಗಿರೋದನ್ನು ಮಾತ್ರ ಕೊಟ್ಟು ನಮ್ಮ ಇಂದ್ರಿಯಗಳನ್ನು ನಾವು ಹಿಡಿತದಲ್ಲಿಟ್ಕೊಂಡು ಈ ಒಂದು ಅನುಷ್ಠಾನವನ್ನು ಮಾಡಲೇಬೇಕಾಗುತ್ತೆ. ಇದು ನಮ್ಮ ಗುರು ಪರಂಪರೆಯಲ್ಲಿ ಬಂದಿರುವಂತಹ ಒಂದು ಪದ್ಧತಿ. ಮತ್ತೆ ಯಾವುದಾದ್ರೂ ಗುರು ಪರಂಪರೆಯಲ್ಲಿ ಹೇಗಾದರೂ ಹೇಳ್ಕೊಡ್ತಾ ಇದ್ದು ಮತ್ತೆ ಯಾವುದಾದ್ರೂ ರೀತಿಯಲ್ಲಿ ಅವ್ರು ಮಾಡ್ತಾ ಇದ್ದಲ್ಲಿ ಆ ಗುರು ಪರಂಪರೆಯಲ್ಲಿ ಬಂದಿರುವಂತಹ ತತ್ವವು ತೊಂದರೆ ಆಗೋದಿಲ್ಲ. ಬಟ್ ನಮ್ಮ ಗುರು ಪರಂಪರೆಯಲ್ಲಿ ಬಂದಿರೋದಕ್ಕೆ ಪ್ಲಸ್ ಈ ಮಂತ್ರಾನುಷ್ಠಾನ ಮೊದಲಿಗೆ ನಾವು ಶಾರೀರಿಕವಾಗಿ ಮಾಡುವಂಥದ್ದಾಗಿರೋದ್ರಿಂದ ಅಂತರ್ಮುಖವಾಗಿ ಮಾಡದೇ ಇರುವಂಥದ್ರಿಂದ ಈ ಅನುಷ್ಠಾನಗಳನ್ನು ಅವರು ಪಾಲಿಸಲೇಬೇಕಾಗುತ್ತೆ. ಅಂದರೆ ಗುರು ಪರಂಪರೆಯಲ್ಲಿ ಯಾವ ರೀತಿ ಬಂದಿರುತ್ತೋ ಸೊ ಆ ರೀತಿಯಾಗಿ ಪಾಲಿಸಬೇಕು. ಹೌದು, ಯಾಕೆಂದ್ರೆ ನಾನು ಸೃಷ್ಟಿ ಮಾಡಿರುವಂತಹ ಮಂತ್ರಗಳಲ್ಲ ಇದು, ಅಥವಾ ನಮ್ಮ ಗುರುಗಳು ಸೃಷ್ಟಿ ಮಾಡಿರುವಂತಹ ಮಂತ್ರಗಳಲ್ಲ. ಇದೆಲ್ಲ ಪರಂಪರಾಗತವಾಗಿ ಅಮ್ಮನವರು ನಮಗೆ ಪರಶುರಾಮರು ಹೇಗೆ ತಂದುಕೊಡ್ತಾರೆ ಅಥವಾ ದೂರ್ವಾಚರು ಹೇಗೆ ತಂದುಕೊಡ್ತಾರೆ, ದಕ್ಷಿಣಾಮೂರ್ತಿಗಳು ಹೇಗೆ ತಂದುಕೊಡ್ತಾರೆ, ಆ ನಿರ್ದಿಷ್ಟವಾದಂತಹ ಗ್ರಂಥದ ಒಂದು ಮೂಲಗಳನ್ನು ಇಟ್ಕೊಂಡು ನಾವು ಪಾಲಿಸ್ತಾ ಬರಬೇಕಾಗುತ್ತೆ. ಅಂದ್ರೆ ಮಂತ್ರಗಳು ಒಂದೇ ಇರುತ್ತೆ, ಬಟ್ ಗುರು ಪರಂಪರೆ ಬೇರೆ ಇರುತ್ತೆ. ಹೌದು, ಗುರು ಪದ್ಧತಿಗಳು ಬೇರೆ ಇರಬಹುದು. ಗುರು ಪರಂಪರೆ ಬೇರೆ ಹಾಗೂ ಪದ್ಧತಿಗಳು ಬೇರೆ ಆಗ್ತಾ ಹೋಗುತ್ತೆ. ಸೊ ನಿಮ್ಮಲ್ಲಿ ಈಗ ದೀಕ್ಷೆ ಅಂತ ಅಪೇಕ್ಷೆ ಮಾಡಿ ಬರೋರು ಮೊದಲಿಗೆ ಖಡ್ಗಮಾಲ ಮಾಡಬೇಕು, ನಂತರ ತ್ರಿಶತಿ 48 ದಿವಸ ಮಾಡಿದ ನಂತರ ನೀವು ಶ್ರೀವಿದ್ಯೆ ದೀಕ್ಷೆಯನ್ನು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. 48 ದಿನಗಳ ಕಾಲ ಖಡ್ಗಮಾಲ ಹಾಗೂ ತ್ರಿಶತಿ ಎರಡು ಏಕಕಾಲದಲ್ಲೇ ಮಾಡಬಹುದು. ಫಸ್ಟ್ ಮೊದಲಿಗೆ 48 ದಿನ ಖಡ್ಗಮಾಲ ಮತ್ತೆ 48 ದಿನ ತ್ರಿಶತಿ ಅನ್ನೋದಲ್ಲ. ಪಾಠ ಆದ್ಮೇಲೆ ನಾವು ಹೇಳ್ತೀವಿ, ಪಾಠ ಆದ್ಮೇಲಿಂದ ಅವ್ರು ಇದನ್ನ ಕಂಟಿನ್ಯೂಸ್ ಆಗಿ ಮಾಡ್ಬೋದಾಗತ್ತೆ. ನಮ್ಮ ಗುರುಗಳು ಇನ್ನೂ ಜೀವಂತವಾಗಿದ್ದು ನಮ್ಮ ಗುರುಗಳು ಇನ್ನೂ ಆಶ್ರಮದಲ್ಲೇ ಇರೋದ್ರಿಂದ ಗುರು ಇರಬೇಕಾದ್ರೆ ಶಿಷ್ಯರಿಗೆ ಪ್ರಪ್ರಥಮ ದೀಕ್ಷೆ ಕೊಡುವಂತಹ ಒಂದು ವ್ಯವಸ್ಥೆ ಬರೋದಿಲ್ಲ. ಆದ್ರಿಂದ ಏನ್ ಮಾಡ್ಬೇಕಾಗತ್ತೆ, ಇವ್ರು ಈ ಒಂದು ಮಂತ್ರಾನುಷ್ಠಾನವನ್ನು ಮಾಡುವಂತಹ ಅರ್ಹತೆ ನಾವು ಅವ್ರಿಗೆ ಕೊಡ್ತೀವಿ. ಆ ಮಂತ್ರಾನುಷ್ಠಾನ ಅವ್ರು ಮಾಡಿಕೊಂಡು ಆ ಒಂದು ದೀಕ್ಷೆ ಪಡಿಬೇಕು ಅನ್ನೋ ಒಂದು ಸಂಕಲ್ಪದಲ್ಲಿ ಬಂದ್ರೆ ಅವರಿಗೆ ನಾವು ದೀಕ್ಷೆಯನ್ನು ಕೊಡುವಂತ ಒಂದು ಸಂದರ್ಭವನ್ನ ಕಲ್ಪಿಸ್ಕೊಡ್ಬೋದಾಗುತ್ತೆ.